ಇದೇ ಇರ್ಲಾ ಅಮ್ಮ, ಇದೇ ಇರ್ಲಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡಿದ್ದೀನಿ. ಇವತ್ತು ತುಂಬಾ ಬಿಸಿಲಿರೋದ್ರಿಂದ ರಾಗಿನೂ ಕೂಡ ಒಣಗಾಕಿದ್ದೀನಿ. ಹಸುಗೆ ಸರಿನೂ ಕೂಡ ಖಾಲಿಯಾಗಿತ್ತು. ಮೊನ್ನೆ ದಿನಸಿ ತೊಗೊಂಡು ಬಂದಿದ್ವಲ್ಲ, ಹಂಗಾಗಿ ಮೆಂತ್ಯ ದಿಟ್ಟು ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಣಗಾಕ್ಲಿಕ್ಕೆ ಇಟ್ಟಿದ್ದೀನಿ. ತುಂಬ ದಿನ ಆಗೋಗಿತ್ತು ಬಿಸಿಲು ಬಂದು. ಇವಾಗ ಒಂದು 2 ರಿಂದ 3 ದಿವಸದಿಂದ ಚೆನ್ನಾಗಿ ಬಿಸಿಲು ಬರ್ತೈತೆ. ಇವಾಗ ಇವತ್ತು ಬೆಳಗ್ಗೆನೇ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಗಿನ ಟಿಫನ್ಗೆ ಇಡ್ಲಿ ಕೂಡ ಮಾಡಿದ್ರು ಅಮ್ಮ, ಹಂಗಾಗಿ ಅದನ್ನೇ ಕೂಡ ತಿನ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಒಣಗಿಸ್ಬೇಕು. ಹಂಗಾದ್ರೆ ಚೆನ್ನಾಗೆ ಬಿಸಿಲಲ್ಲಿ ಒಣಗಿಸುತ್ತೆ. ಇಲ್ಲ ಅಂತ ಅಂದರೆ ನಾವು ಒಂದಿನ ಒಣಗಾಕ್ಬಿಟ್ಟು ತೊಗೊಂಡೋಗಿ ಇಟ್ಬಿಟ್ರೆ ಹಂಗೆ ಮೆತ್ತಗಾಗ್ಬಿಡುತ್ತೆ. ಇವಾಗ ಚಳಿಗಾಲ ಅಲ್ವಾ, ಹಂಗಾಗಿ ಬೆಳಗ್ಗೆನೇ ಒಣಗಾಕ್ಬಿಟ್ರೆ ಸಂಜೆ ಅಷ್ಟರೊಳಗೆ ಮಿಲ್ ಮಾಡಿಸ್ಬಿಡ್ಬೋದು ಅಂತೇಳಿ ಹಾಕಿದ್ದೀನಿ. ತುಂಬ ದಿನದಿಂದ ಅನ್ಕೊತಾ ಇದ್ವಿ ಮಂಚ ತಗೋಬೇಕು ಅಂತ ಹೇಳಿ. ಇನ್ನು ತುಂಬ ದಿನದಿಂದ ಅನ್ಕೊತಾ ಇದ್ವಿ ಒಂದು ಮಂಚ ತಗೋಬೇಕು ಅಂತ ಹೇಳ್ಬಿಟ್ಟು. ಯೋಗನೇ ಕೊಡಿರ್ಲಿಲ್ಲ. ತುಂಬ ಸರಿ ದುಡ್ಡಿದ್ರು ಕೂಡ ಮಂಚ ತಗೊಳಕ್ಕೆ ಆಗಿರ್ಲಿಲ್ಲ ನನಗಂತೂ. ಹಂಗಾಗಿ ಇವಾಗ ತುಂಬ ಚಳಿಗಾಲ ಬೇರೆ ಅಲ್ವಾ, ಹಂಗಾಗಿ ಇರೋ ಮಂಚ ಸ್ವಲ್ಪ ಮುರಿದೋದಂಗೆ ಆಗ್ತಾ ಇತ್ತು. ಆಲೇ ತುಂಬ ವರ್ಷದ್ದು, 16 ವರ್ಷ ಆಗಿತ್ತು ಮಂಚ ತಗೊಂಡೋದನ್ನ. ಹಂಗಾಗಿ ಇವಾಗ ತೊಗೊಂಡ್ಬಿಡೋಣ. ಇನ್ನು ಯಶು ಅದ್ರ ಮೇಲೆ ಹತ್ಬಿಟ್ಟು ಕುಣಿಲಿಕ್ಕೆ ಶುರು ಮಾಡ್ತಾಳೆ. ಹಂಗಾಗಿ ಅದು ಮುರಿದೋಗ್ಬಿಟ್ರೆ ಆಮೇಲೆ ಕಷ್ಟ ನೋಡ್ಕೊಳಕ್ಕಾಗೋದಿಲ್ವಲ್ಲ ಅಂತೇಳಿ ಹೊಸ ಮಂಚ ತರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಬೇಕು, ಶಿವು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಕರ್ಕೊಂಡು ಹೋಗೋಣ ಅಂತೇಳಿ ಒಂದು ನೋಡ್ಕೊಂಡು ಬಂದಿದ್ದೀನಿ. ತುಂಬ ಇಷ್ಟ ಆಗಿತ್ತು, ಹಂಗಾಗಿ ಅದನ್ನೇ ತೊಗೊಂಡು ಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. EMI ಆಪ್ಷನ್ನು ಕೂಡ ಇದೆ ಅಂತ ಹೇಳಿದ್ರು. ಬಜಾಜ್ ಫೈನಾನ್ಸಲ್ಲಿ ಯಾವುದಾದ್ರೂ ತೊಗೊಬೋದು. ಅಂದರೆ ಒಂದು 2 ರಿಂದ 3 ಸಾವಿರ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದ್ರು. ಕ್ಯಾಶ್ಗಾದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾನೊಂದ್ಸರಿ ನೋಡ್ಕೊಂಡು ಬಂದಿದ್ದೀನಿ. ಇನ್ನು ಶಿವನೊಂದ್ಸರಿ ಕರ್ಕೊಂಡೋಗಿ ನೋಡ್ಕೊಂಡು ಬರಬೇಕು ಯಾವ ಥರ ಇದೆ ಮಂಚ ಅಂತ ಹೇಳ್ಬಿಟ್ಟು. ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ತೊಗೊಂಡೆ, ಎಷ್ಟಾಯಿತು ಅಂತ ಹೇಳ್ಬಿಟ್ಟು. ಒಟ್ಟಲ್ಲಿ ಅವ್ರ ಅಂಗಡಿಲಿ ತುಂಬಾ ಚೆನ್ನಾಗಿದ್ದಾವೆ ಮಂಚಗಳು, ಫರ್ನಿಚರು, ಸೋಫಾ, ಈ ಥರ ಎಲ್ಲ ತುಂಬಾ ಚೆನ್ನಾಗಿ ಆರ್ಡ್ರ್ ಕೊಟ್ಟಾದರೂ ಮಾಡಿಸ್ಬೋದು. ನಾನು ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಮಂಚನ ಆರ್ಡ್ರ್ ಕೊಟ್ಟೆ ಮಾಡಿಸ್ಬಿಡೋಣ, ತುಂಬ ದಿನ ಬಾಳಿಕೆ ಬರಬೇಕಲ್ವಾ. ಅದೇನೇ ಒಂದು ಸರಿ ತೊಗೊಳ್ಳೋ ಅಂಥದ್ದು ಯಾವಾಗಲೂ ತೊಗೊಳಕ್ಕಾಗಲ್ಲ, ಆಗಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸರಿ ಮಾಡಿಸ್ಬಿಟ್ರೆ ಒಂದು 20 ವರ್ಷ 25 ವರ್ಷ ಆ ಥರ ಬಂದುಬಿಟ್ರೆ ಸಾಕು ಅಂತೇಳಿ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ಇನ್ನು ಅವರೇ ಫಸ್ಟೇ ರೆಡಿ ಮಾಡಿಟ್ಟಿರೋ ತೊಗೊಂಬಂತು ಅಂತ ಹೇಳಿದ್ರೆ ಅಷ್ಟಾಗಿ ಬಾಳಿಕೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ. ಹಂಗಾಗಿ ಮಾಡಿಸಿರೋ ಅಂಥದ್ದನ್ನೇ ತೊಗೊಳ್ಳೋಣ ಅಂತೇಳಿ ಅನ್ಕೊತಾ ಇದೆ. ಟೈಮ್ ಇಲ್ಲ ಇವಾಗ ಮಾಡಿಸ್ಬಿಟ್ಟು ತೊಗೊಳಕ್ಕೆ. ಹಂಗೂ ಶಿವು ಮಾಡಲಿಕ್ಕೆ ಹಾಕೋಣ ಅಂತ ಹೇಳ್ತಾ ಇದ್ರು. ನಾನು ನೋಡೋಣ, ಕೇಳೋಣ, ಮಾಡಿಸಿರೋದು ಯಾವ್ದಾದ್ರು ಇದ್ರೆ ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಒಂದು ಅಂಗಡಿಲಿ ನೋಡ್ಕೊಂಬಂದಿದ್ದೀನಿ, ಅವರೇನೆ ರೆಡಿ ಮಾಡಿ ಮಾಡೋ ಅಂಥದ್ದು. ತುಂಬ ದಿವಸದಿಂದ ಮಂಚ ತಗೋಬೇಕು ಅಂತೇಳಿ ಅನ್ಕೊಂತ ಇದ್ದೋ. ಇವಾಗ ಮಂಚ ನೋಡೋಕೆ ಬಂದಿದ್ದೀವಿ. ನಿಮಗೂ ಕೂಡ ತೋರಿಸ್ತೀನಿ ಯಾವ್ದು ನೋಡ್ದು ಅಂತ ಹೇಳ್ಬಿಟ್ಟು. ವಾವ್ ವಾವ್ ವಾವ್, ಯಮ್ಮಿ ನೋಡಿ. ಇನ್ನು ಫಸ್ಟ್ ಒಂದು ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಅಷ್ಟಾಗಿ ಕ್ವಾಲಿಟಿ ಆಗಿರಲಿಲ್ಲ, ನಂಗೆ ಅಲ್ಲಿ ಇಷ್ಟನೂ ಆಗಲಿಲ್ಲ. ಹಂಗಾಗಿ ಬೇರೆ ಅಂಗಡಿಗೆ ಬಂದಿದ್ದೀವಿ ಇವಾಗ. ಇದೇ ಇರ್ಲಾ ಅಮ್ಮ, ಇದೇ ಇರ್ಲಿ. ಕಮಾನ್ ಬೇಬಿ, ಲೆಟ್ಸ್ ಗೋ ಆನ್ ದ ಬುಲೆಟ್. ಬನ್ನಿ ಬನ್ನಿ. ಯಶು ನೋಡಿ ಬಂದು ನಿಂತ್ಕೊಂಡವಳು, ಕೈಕಂಡು ಕೊಡ್ತಾರೆ ಒಂದು ಪೀಸ್ ಅಂತ. ಆನಿಯನ್ ಪಿಜ್ಜಾ. ಇವನು ಮಾಡೋದು ಚಿಕನ್ ತಂದಿದ್ರೆ ಅಪ್ಪು ಯಾಮಿ. ವಾವ್ ಯಾಮಿ. ಬೇಡ ತಿನ್ಬೇಕು, ತಿಂತೀರಿ. ಇನ್ನು ಶಿವು ಪಿಜ್ಜಾ ಕೂಡ ಆರ್ಡ್ರ್ ಮಾಡಿದ್ರು. ಹಂಗಾಗಿ ಅದನ್ನು ಕೂಡ ತಿನ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರೊಳಗೆ ಮಂಚನೂ ಕೂಡ ಡೆಲಿವರಿ ತೊಗೊಂಡು ಬಂದರು. ಹಂಗಾಗಿ ಇನ್ನು ಮಂಚನೂ ಕೂಡ ಸೆಲೆಕ್ಟ್ ಮಾಡಿ ಮನೆಗೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಮಂಚ, ಮಾತ್ರ ತುಂಬ ಇಷ್ಟ ಆಯಿತು. ಯಾರೋ ಮಾಡಿಸ್ಬಿಟ್ಟು
ಅವ್ರ ಮನೆ ಇಡ್ಸೋದಿಲ್ಲ ಅಂತೇಳಿ ಬಿಟ್ಟಿದ್ರಂತೆ. ಹಂಗಾಗಿ ನಮಗೆ ಅದೇ ಥರ ಮಂಚನೇ ಸಿಕ್ತು. ನಾನು ಅವಾಗಿಂದ ಮಾಡಿಸ್ಬೇಕು ಅಂತೇಳಿ ಅನ್ಕೊತಾ ಇದ್ದೆ, ಕೊನೆಗೂ ಮಾಡಿಸಿರೋ ಅಂಥದ್ದೇ ಸಿಕ್ತು. ತುಂಬಾ ಖುಷಿ ಆಗೋಯ್ತು. ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಸಿಕ್ತು ಅಂತ ಹೇಳಿದ್ರೆ ಎಲ್ರಿಗೂ ಖುಷಿನೇ ಆಗೋವಂಥದ್ದು. ಹಾಗಾಗಿ ನನಗೂ ಕೂಡ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಶು ಇನ್ನೂ ಹುಟ್ಟೇ ಇರಲಿಲ್ಲ, ಅಷ್ಟರೊತ್ತಿಗೆ ತಗೋಬೇಕು ಮಂಚನ ಅಂತ ಅನ್ಕೊಂಡಿದ್ದೆ ನಾನು. ತಗೊಳಕ್ಕೆ ಆಗಿರಲಿಲ್ಲ, ಎಷ್ಟು ಸತಿ ದುಡ್ಡು ಇದ್ರೂ ತಗೊಳಕ್ಕಾಗಿಲ್ಲ, ಯೋಗನೇ ಕೊಡಲಿಲ್ಲ. ಇನ್ನು ಕ್ವಾಲಿಟಿ ವೈಸ್ ಅಂತೂ ಹೇಳಲೇಬೇಡಿ, ಅಷ್ಟೊಂದು ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ನೋಡಿದ ತಕ್ಷಣವೇ ಇಷ್ಟ ಆಗೋಯ್ತು. ಹಂಗಾಗಿ ನಾನು ಇದೇ ಬೇಕು ಅಂತೇಳಿ ಶಿವಗೆ ತುಂಬ ಹಠ ಮಾಡಿ ತೆಗೆಸ್ಕೊಂಡಿರೋ ಅಂಥದ್ದು. ಅದನ್ನ ತಗೊಂಡಿದ್ರೆ ಇಲ್ಲಿಗೆ ಬರೋದದು. ಇದು ಯಾವ ಫೇಸ್? ತಲೆಕ ದಕ್ಷಿಣಕ್ಕ, ತಲೆ ಮಾಮೂಲಿ ಕಡೆಗೆ. ಇದು ಯಾವ ಸೈಡ್? ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈ ಕಡೆ ತಲೆ ಹಾಕ್ಬಾರ್ದಂತೆ ಕೆಟ್ಟ ಕಾಣಿಸ್ತಾರೆ. ಇನ್ನು ನಾನು ಫಸ್ಟು ಕಿಂಗ್ ಸೈಜು ಮಂಚನ ನೋಡಿದ್ದೆ, ಇದೇ ಬೇಕು ಅಂತ ಹೇಳ್ಬಿಟ್ಟು. ಇನ್ನು ಶಿವು ಅದಾಗೋದಿಲ್ಲ, ಕ್ವೀನ್ ಸೈಜ್ ತೊಗೊಳ್ಳೋಣ ಅಂತ ಹೇಳಿ, ಅದು ಸರಿ ಹೋಗುತ್ತೆ ನಮ್ಮ ಮನೆಗೆ ಅಂತ ಹೇಳ್ತಾ ಇದ್ರು. ಹಂಗಾಗಿ ಈಗ ತಲೆ ಈ ಕಡೆಗೆ ಕರೆಕ್ಟಾಗಿ ಐತೆ ತಾನೇ. ಹಳೆ ಮಂಚ ಏನು ಇತ್ತು, ಒಂದು ಚೂರು ದೊಡ್ಡದೈತೆ. ಅದನ್ನ ತಂದಿರಿ ಇನ್ನೂ ಹಳೆ ಮಂಚ. ಯಪ್ಪ ಅಪ್ಪು ಎತ್ತೆ ಬಿಟ್ಲಲ್ಲಪ್ಪ ಮಂಚನ. ನಮ್ದು ಗುಡ್ ಗರ್ಲ್. ಇತ್ತಿಲ್ಲ. ಇನ್ನು ಇವ್ರದ್ದು ಅಂಗಡಿ ಬಂದು ಅಂದ್ರಳ್ಳಿ ಡಿ ಗ್ರೂಪ್ ಹತ್ರನೇ ಇರೋದು, HP ಪೆಟ್ರೋಲ್ ಬಂಕ್ ಆಪೋಸಿಟೇ ಇರೋ ಅಂಥದ್ದು. ತುಂಬಾ ಚೆನ್ನಾಗಿದೆ ಇವ್ರ ಅಂಗಡಿಲಿ ಐಟಮ್ಸ್ಗಳೆಲ್ಲ. ಫರ್ನಿಚರ್ ಆಗಲಿ, ಸೋಫಾ, ಮಂಚ, ಬೀರು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಕೇಳಲೇಬೇಡಿ, ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಒಂದೊಂದು ಸರಿ ದುಡ್ಡು ಮುಖ್ಯ ಆಗೋದಿಲ್ಲ, ಐಟಮ್ಸು ಯಾವ ಥರ ಇದೆ ಅಂತೇಳಿ ಅದ್ರ ಮೇಲೆ ನಾವು ದುಡ್ಡನ್ನ ಡಿಪೆಂಡ್ ಮಾಡಬೇಕಾಗುತ್ತೆ. ತುಂಬ ಥಿಕ್ನೆಸ್ ಆಗಿ ತುಂಬ ಗಟ್ಟಿಯಾಗಿ ಮಾಡಿದ್ರು ಮಂಚನ. ಹಂಗಾಗಿ ನಮಗೆ ತುಂಬಾ ಇಷ್ಟ ಆಗಿ ಇದೇ ಬೇಕು ಅಂತ ಹೇಳಿ ತೊಗೊಂಡಿರೋ ಅಂಥದ್ದು. ಫಸ್ಟು ಸ್ಟಾರ್ಟಿಂಗು ಹೋಗಿದ ತಕ್ಷಣವೇ ಇಷ್ಟ ಆಗಿರೋದು ನನಗಿದು ಮಂಚ. ಹಂಗಾಗಿ ಇನ್ಯಾವುದನ್ನು ಕೂಡ ನಾನು ನೋಡಲಿಕ್ಕೆ ಹೋಗಲಿಲ್ಲ, ಇದೇ ಬೇಕು ಇದೇ ತೊಗೊತೀವಿ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಹಂಗಾಗಿ ನೆಕ್ಸ್ಟ್ ಡೇನೇ ಹೋಗ್ಬಿಟ್ಟು ಮಂಚನ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಅವರು ತುಂಬ ಫ್ರೆಂಡ್ಲಿಯಾಗಿ ಕೂಡ ನಮಗೆ ಈ ಥರ ಇದೆ ಈ ಥರ ಇದೆ ಅಂತ ಹೇಳಿ ತಿಳಿಸಿ ಹೇಳಿದರು. ಬೇರೆಯವರಾದರೆ ಆ ಥರ ಎಲ್ಲ ಹೇಳೋದಿಲ್ಲ, ಇದನ್ನು ತೊಗೊಳ್ಳಿ, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಇನ್ನು ಇವ್ರು ಬಂದು ನಮ್ಮ ಕಡೆಯವರೇ, ಕರ್ನಾಟಕದವರು. ಹಂಗಾಗಿ ತುಂಬಾ ಚೆನ್ನಾಗಿ ಎಲ್ಲನೂ ಕೂಡ ಹೇಳಿದ್ರು. ಹಂಗೆ ಕೂಡ ಬಾರ್ಗಿಂಗು ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಇನ್ನು ಬೇರೆ ಕಡೆ ಎಲ್ಲ ಯಾವ ಥರ ಅಂತ ಹೇಳ್ಬಿಟ್ರೆ ಅವ್ರು ಹೇಳಿದ ರೇಟ್ನೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನಂದರೆ 500-1000 ರೂಪಾಯಿ ಅಷ್ಟೇ ಕಡಿಮೆ ಮಾಡೋ ಅಂಥದ್ದು. ಹಂಗಾಗಿ ಐಟಮ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮಗೂ ಕೂಡ ಬಾರ್ಗಿಂಗ್ ಮಾಡಲಿಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಂಗಾಗಿ ನನಗೆ 1000-2000 ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಮಂಚ ಚೆನ್ನಾಗಿರಬೇಕು ಅಂತ ಹೇಳಿದೆ. ಹಂಗಾಗಿ ಬೇರೆಯವರು ಕಸ್ಟಮರು ಇದನ್ನು ಆರ್ಡ್ರ್ ಮಾಡಿದ್ರಂತೆ, ಹಂಗಾಗಿ ಅದನ್ನು ನಮಗೆ ಕೂಡ ಕೊಟ್ಟಿದ್ರು. ತುಂಬಾ ಖುಷಿ ಆಯಿತು. ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿ ನಮಗೆ ಕೊಟ್ಟರು ಅಂತಲೇ ಹೇಳ್ಬೋದು. ಇನ್ನು ಮಂಚನೂ ಕೂಡ ಎಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಅಂತ ಹೇಳಿದ್ರೆ ಒಂದು ಚೂರು ಕ್ರ್ಯಾಚಸ್ ಕೂಡ ಆಗ್ದಂಗೆ ತೊಗೊಂಡು ಬಂದಿರೋ ಅಂಥದ್ದು. ಇನ್ನು ಫ್ರೀ ಡೆಲಿವರಿ ಕೂಡ ಕೊಟ್ಟರು ನಮಗೆ, ₹1 ಚಾರ್ಜಸ್ ಏನೂ ಮಾಡಲಿಲ್ಲ. ಇನ್ನು ಒಂದೊಂದು ಹತ್ರ ಯಾವ ಥರ ಅಂತ ಹೇಳಿದ್ರೆ ಮಂಚನ ತೊಗೊಂಡ್ಬಂದು ಪಿಟ್ ಮಾಡಿ ಹೋಗ್ಲಿಕ್ಕೆ ಕೂಡ ಚಾರ್ಜಸ್ನ ಮಾಡ್ತಾರೆ, ಗಾಡಿ ಬಾಡಿಗೆ ಅಂತ ಹೇಳ್ಬಿಟ್ಟು. ಇವರು ಆ ಥರ ಯಾವುದೂ ಮಾಡಲಿಲ್ಲ, ಫ್ರೀಯಾಗೆ ತೊಗೊಂಡು ಬಂದು ಮಂಚನೂ ಕೂಡ ಇವಾಗ ಪಿಟ್ ಮಾಡ್ತಾ ಇದ್ದಾರೆ. ಇನ್ನು ವರ್ಕರ್ಸು ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ಕೊಂಡು ಈ ಥರ ಅಂತ ಹೇಳಿ ನಮಗೆ ಯಾವ ಥರ ಬೇಕು, ನಮಗೆ ಯಾವ ದಿಕ್ಕಿಗೆ ಬೇಕು ಅಂತ ಹೇಳಿ ಫ್ರೆಂಡ್ಲಿಯಾಗಿ ಕೇಳಿಕೊಂಡು ಮಂಚನೂ ಕೂಡ ಪಿಟ್ ಮಾಡ್ತಾ ಇದ್ದಾರೆ. ತುಂಬಾ ವೆಯ್ಟ್ ಇರುತ್ತೆ, ಆಮೇಲೆ ತಿರುಗಿಸ್ಲಿಕ್ಕೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇನೆ ನೀಟಾಗಿ ಎಲ್ಲನೂ ಆರ್ಗನೈಸ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಮಾಡ್ಕೊಡ್ತಾ ಇರೋ ಅಂಥದ್ದು. ಇನ್ನು ಇವ್ರ ಹತ್ರನೇ ಹಾಸಿಗೆನೂ ಕೂಡ ತೊಗೊಂಡ್ವಿ, ಅದಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮದುವೆ ಆದ್ಮೇಲೆ ಇದೆ ಫಸ್ಟು IST ಮನೇಲಿ ಇರೋದು ನಾವು. ಯಾವಾಗ ನೋಡು 6 ತಿಂಗಳು ಹೊಸ ಖಾಲಿ ಮನೆ. 3 ವರ್ಷ ಆಯ್ತು. ಕವರ್ ಬಿಚ್ಬೇಡಿ, ಕವರ್ ಇರಲಿ. ಅಣ್ಣ ಇದು ಇದಾಯ್ತಲ್ಲ ಗ್ಯಾರಂಟಿ ಕಾರ್ಡು, ಅದು ಈ ಕಡೆ ಮೂಲೆ ಕಡೆ ಕಾದಂಗ ಈ ಕಡೆ ಕೆಳಗಡೆ ಕಾದಂಗ ಐತೆ ನೋಡಿ. ಮಂಚ ನೋಡಕ್ಕೆ ಬರ್ತಾ ಹುಡುಗರು ಇನ್ನು ಪಿಟ್ ಮಾಡಿಲ್ಲ, ಒಂದು ಅರ್ಧ ಗಂಟೆ ಬಿಟ್ಕೊಂಬನಿ ತೋರಿಸ್ತೀವಿ. ನಮ್ದಲ್ಲಿ ಫಿಗರ್ಸ್
ಇನ್ನು ಹಾಸಿಗೆ ಬಗ್ಗೆನೂ ಅಷ್ಟೇನೆ ತುಂಬಾ ಚೆನ್ನಾಗಿ ತಿಳಿಸಿ ಹೇಳಿದ್ರು. ತುಂಬ ಮೆತ್ತಗಿರೋ ಹಾಸಿಗೆನ ತೊಗೊಂಡ್ಬಿಟ್ರೆ ಒಂಥರ ಒಳಗಡೆಗೆ ಹೋದಂಗೆ ಆಗ್ಬಿಡುತ್ತೆ ಮಲ್ಕೊಂಡಿಡ್ಕೇನೆ, ಅವಾಗ ಮೈ ಕೈ ಎಲ್ಲ ತುಂಬಾ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಸ್ಮೂತಾಗಿರೋದನ್ನ ತೊಗೊಬಾರ್ದಂತೆ ಹಾಸಿಗೆನ. ಎಷ್ಟೋ ಜನ ತೊಗೊಂಡು ವಾಪಸ್ ಕೂಡ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಿಮ್ಮ ಇಷ್ಟ, ನಾನು ಬೆಸ್ಟು ಯಾವುದು ಅಂತ ಹೇಳ್ತೀನಿ, ನಿಮಗೆ ಇಷ್ಟ ಆದರೆ ತೊಗೊಳ್ಳಿ ಅಂತೇಳಿ ಅದ್ರ ಬಗ್ಗೆನೂ ಕೂಡ ತುಂಬಾ ರಿವ್ಯೂಲ್ ಕೊಟ್ಟರು. ಹಂಗಾಗಿ ನಮಗೆ ತುಂಬ ಇಷ್ಟ ಆಗಿ ಈ ಹಾಸಿಗೆನ ತೊಗೊಂಡ್ವಿ. ಇದು ಅಷ್ಟಾಗಿ ಸ್ಮೂತು ಇಲ್ಲ, ಅಷ್ಟಾಗಿ ಸ್ವಲ್ಪ ಗಟ್ಟಿನೂ ಇಲ್ಲ, ಹಂಗಾಗಿ ಒಂದು ಮೀಡಿಯಮ್ ಆಗಿದೆ. ಈ ಥರ ಇದ್ದರೆ ಬ್ಯಾಕ್ ಪೇನ್ ಏನು ಬರೋದಿಲ್ವಂತೆ, ಹಾಗಾಗಿ ಈ ಥರದ್ದೇ ತೊಗೊಂಡ್ವಿ. ಫಸ್ಟು ಮ್ಯಾಟ್ರೆಸ್ ತೊಗೊಳ್ಳೋಣ ಅಂತೇಳಿ ಅನ್ಕೊತಾ ಇದ್ದೆ, ಅದಕ್ಕಿಂತ ಇದೇ ಬೆಸ್ಟ್ ಆಗಿತ್ತು. ಹಂಗಾಗಿ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಹಂಗಾಗಿ ಇದೇ ಥರನೇ ತೊಗೊಂಡಿದ್ದೀವಿ. ಫೈನಲಿ ಮಂಚನ ರೆಡಿ ಮಾಡಿದ್ರು, ಹಾಸಿಗೆ ಕೂಡ ಇವಾಗ ಪಿಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ. ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಇಲ್ಲೇ ತೊಗೋಬೇಕು ಅಂತ ಹೇಳಿ ಅನಿಸಿದ್ರೆ ಕಮೆಂಟ್ಸ್ ಕೂಡ ಮಾಡಿ, ಅಡ್ರೆಸ್ನು ಕೂಡ ಟ್ಯಾಗ್ ಮಾಡ್ತೀನಿ ನಾನು. ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ.